ಹೆಮ್ಮೆ ಅನ್ನೋದಕ್ಕಿಂತ ತುಂಬ ಖುಷಿ ಇದೆ. ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟು ಏನು ಹೇಳಬೇಕು ಅಂತ. ಸೊ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಒಬ್ಬರು ಹೀರೋ ಅಂದರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡೋಕ್ಕೆ ಹೋದಾಗ ನಾನು ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ದು ನಾನು. ಸೊ ಅದನ್ನು ನಾನು ಹೆಂಗೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದರೆ ನಮ್ಮ ಅಪ್ಪನ ಜೊತೆ ಶಬ್ದವೇದಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು ಥಿಯೇಟರ್ಗೆ. ಅವರು ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಹೋದ್ವಿ, ಕರ್ಕೊಂಡೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕೆ ಹೋಗಿ ನಾನು ಗಲಾಟೆ. ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಅದೇ ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು, ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ನನ್ನ ಹೆಂಡತಿ ಅವಳೆ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಏನು ಹೇಳೋದು, ಹೇಳ್ತಾನೆ ಇರಬೇಕು ಅನಿಸುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾ ಇದ್ವಿ, ಅಣ್ಣ ಚಕ್ಕಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ, ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ ಅವಾಗ ಮಳೆ ಬರಬೇಕು, ನಿಂತ್ಕೋಬೇಕು. ನಾನು ಒಂದು 2 ಶಾಟ್ ಮಾಡಿದೆ, ಆಮೇಲೆ ಮೆತ್ತಗೆ ಹೋದೆ, ಅಣ್ಣ ಅವ್ರಿನ್ನ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವು ಒಬ್ರಿಗೆ ಕೂತಿರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ವಡಿಯರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆ ತಮ್ಮ ಮನೇಲೊಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಅದರ ನೋಡ್ಕೋತಾರೆ. ಎಲ್ಲೇ ಹೋದ್ರು ಸರಿ, ಯಾವಾಗ ಹೋದ್ರು ಅದೇ ಥರ. ಮೊನ್ನೆ DKD ಸೆಟ್ ಗೊತ್ತಾಗ್ಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡ್ಸ್ಕೊಂತ, ಆರಾಮಾಗಿರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಹಲೋ, ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್.